ಫಿಶ್ ಕರಿ, ನೆಕ್ಸ್ಟ್ ಬಂದೆ ಚಿಕನ್ ಕರಿ. ಚಿಕನ್ ಐಟಮ್ಗಳಲ್ಲಿ ಕರಿ ನೋಡ್ಬೋದು. ಪುರಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು, ಇಲ್ಲೆಲ್ಲನೂ ಕೂಡ ಇಲ್ಲಿ ಮಾಡಿಕೊಡ್ತಾ ಇರ್ತಾರೆ. ಲಿಮಿಟೆಡ್ ಇಲ್ಲ, ಅನ್ಲಿಮಿಟೆಡು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ನೋಡ್ಬೋದು, ದ ಬಿಗ್ ಬಫೆಟ್ ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಬಂದಿದ್ದೀವಿ. ಇಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ಕ್ಯಾಶ್ ಕೌಂಟರ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ಈಗ ಕೂಪನ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ ಅಂದರೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ ಕೇಳ್ತಾರೆ. ವೆಜ್ಜು ಕೂಡ ತೊಗೋಬೋದು, ನಾನ್ ವೆಜ್ಜು ಕೂಡ ತೊಗೋಬೋದು. ನೀವು ಅಕಸ್ಮಾತ್ ಏನಾದ್ರು ನಾನ್ ವೆಜ್ ತೊಗೊಂಡ್ರೆ ವೆಜ್ಜು ಅನ್ಲಿಮಿಟೆಡಾಗಿ ತೊಗೋಬೋದು. ಅದೇ ರೀತಿ ವೆಜ್ ತೊಗೊಂಡ್ರೆ ವೆಜ್ ಅಷ್ಟೇ ಸಿಗುತ್ತೆ ನಿಮಗೆ. ಅವಾಗ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ನೋಡ್ಬೋದು, ಒಂದು ವಿಶಾಲವಾದ ಒಂದು ರೆಸ್ಟೋರೆಂಟ್ ಆಗಿರುತ್ತೆ ಇದು. ಎಷ್ಟು ಜನ ಅನ್ಲಿಮಿಟೆಡು ಅಥವಾ ಮಾಡ್ತಾಗೆ ಬಂದಿದ್ದಾರೆ ಅಂದರೆ, ಇದಿರೋದು ಎಲೆಕ್ಟ್ರಾನಿಸಿಟಿ ನಿಯರು ನೋಡಿ. ಈಗ ಫಸ್ಟಿಗೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ವೆಲ್ಕಮ್ ಡ್ರಿಂಕಿಂದನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡ್ಬೋದು, ನಾವು ಕೂಡ ಈಗ ವೆಲ್ಕಮ್ ಡ್ರಿಂಕ್ನ ತಗೊಳ್ಳೋಣ. ವಾಟರ್ ಮೆಲನ್ ವೆಲ್ಕಮ್ ಡ್ರಿಂಕ್ ಇದೆ. ಅದ್ರ ಜೊತೆಗೆ ಈ ಕಡೆ ಬರ್ತೀನಿ ಅಂದರೆ ನಿಮಗೆ ಮಜ್ಜಿಗೆ ಕೂಡ ಇದೆ. ಈ ಕಡೆ ಬಂದರೆ ನಿಮಗೆ ವೆಜ್ ಐಟಮ್, ನಾನ್ ವೆಜ್ ಐಟಮ್ ಸಿಗುತ್ತೆ. ಆ ಕಡೆ ಬಂದರೆ ನಿಮಗೆ ವೆಜ್ ಐಟಮ್ ಸಿಗುತ್ತೆ. ಅಲ್ಲಂದ್ರೆ ನಿಮಗೆ ಪಾರ್ಟಿ ಹಾಲೆಲ್ಲ ಸಿಗುತ್ತೆ. ಬನ್ನಿ ಇವಾಗ ನಿಮಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗಣೇಶನಿಂದ ಹಿಡಿದು ಫಸ್ಟ್ ವೆಜ್ ನೋಡ್ಕೊಂಬರೋಣ. ಓಕೆ, ಫಸ್ಟ್ ವೆಜ್ ನೋಡ್ಕೊಂಬರೋಣ. ಯಾಕಂದರೆ ನಮಗೆ ವೆಜ್ ಆಮೇಲೆ ನಾನ್ ವೆಜ್, ಆಮೇಲೆ ಕೊನೆಗೆ ನಮಗೆ ಚಾಟ್ಸ್ ಎಲ್ಲ ಆದಮೇಲೆ ಕೊನೆಗೆ ನಾವು ಬರೋಣ. ಇಲ್ಲಿ ನೋಡ್ಬೋದು, ಪಾನಿಪುರಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು, ಇಲ್ಲೆಲ್ಲನೂ ಕೂಡ ಇಲ್ಲಿ ಮಾಡಿಕೊಡ್ತಾ ಇರ್ತಾರೆ. ಲಿಮಿಟೆಡ್ ಇಲ್ಲ, ಅನ್ಲಿಮಿಟೆಡು. ಇಲ್ಲಿ ಬಂದ ತಕ್ಷಣ ನಾವು ತಗೋಬೋದು. ನೆಕ್ಸ್ಟ್ ಅಂದರೆ ಪಾಪಡಿಂದ ಹಿಡಿದು ತಂದೂರಿ ಕಾರ್ನಿಂದ ಹಿಡಿದು ಪ್ರತಿಯೊಂದು ಇಲ್ಲೆಲ್ಲನೂ ಕೂಡ ತಟ್ಟೆ ಇಟ್ಟಿರ್ತಾರೆ. ಅಂತ ತಗೊಂಡ್ಬಿಟ್ಟು ನಾವು ಒಂದೊಂದಾಗಿ ಐಟಮ್ಗಳನ್ನ ಹಾಕೋತಾ ಹೋಗ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ತಂದೂರಿ ಕಾರ್ನ್ ಇದೆ, ಸಲಾಡ್ ಬೇಕಾದ್ರೆ ಸಲಾಡ್ ಇದೆ, ಅದೇ ರೀತಿ ವೆಜ್ ನೂಡಲ್ಸ್ ಇದೆ. ಅದೇ ರೀತಿ ನಿಮಗೆ ಇಲ್ಲಿ ನೋಡ್ಬೋದು ವೆಜ್ ನೂಡಲ್ಸ್ ಇದೆ. ಅದೇ ರೀತಿ ರೈಸ್ ಐಟಮ್ಗಳಿದೆ, ವೈಟ್ ರೈಸ್ ಆಗಿರ್ಬೋದು, ಅದೇ ರೀತಿ ಮಸಾಲ ರೈಸ್ ಆಗಿರ್ಬೋದು, ಎಲ್ಲ ರೈಸ್ ಐಟಮ್ ಇದೆ. ಇಲ್ಲಿ ಬಂದುಬಿಟ್ಟೆ ನಿಮಗೆ ಇಲ್ಲಿ ಕರ್ಡ್ ರೈಸ್ ಇದೆ, ಪನ್ನೀರ್ ಕಡಾಯಿ ಕೂಡ ಇದೆ. ಇಷ್ಟೆಲ್ಲ ಐಟಮು 35ಕ್ಕೂ ಹೆಚ್ಚು ವೆಜ್ ಐಟಮ್ಗಳನ್ನು ಇವರು ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತೀನಿ ಅಂದರೆ ನಿಮಗೆ ರಸಮ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, 2-3 ಥರ ಸಾಂಬಾರಿದೆ. ಅದ್ರ ಜೊತೆಗೆ ಇಲ್ಲಿ ಬಟರ್ ರೋಟಿ ಬೇಕಾ, ಅದೇ ರೀತಿ ಪಲ್ಯ ಬೇಕಾ, ಅದೆಲ್ಲನೂ ಕೂಡ ಇಟ್ಟಿದ್ದಾರೆ. ಪೂರಿ ಬೇಕಾದ್ರೆ ನಿಮಗೆ ಪೂರಿ, ಇದೆಲ್ಲನೂ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಇಲ್ಲಿ ಐಸ್ ಕ್ರೀಮ್ ಇರುತ್ತೆ, ನೋಡ್ಬೋದು ಐಸ್ ಕ್ರೀಮ್ ಸಿಗುತ್ತೆ. ನೆಕ್ಸ್ಟ್ ಬಂದರೆ ಪಾಯಸ, ಅದೇ ರೀತಿ ನಿಮಗೆ ಗುಲಾಬ್ ಜಾಮೂನ್ಗಳು. ಲಿಮಿಟೆಡ್ ಅಂತಿಲ್ಲ, ಬಂದು ನಮ್ಮ ತಟ್ಟೆ ತೊಗೊಂಡು ಬಡಿಸ್ಕೊತಾ ಇರೋದೇ. ಇಲ್ಲಿ ಕ್ರೌಡ್ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದರೆ ಎಷ್ಟು ಜನ ಬಂದಿದ್ದಾರೆ ಅಂದರೆ, ನೀವು ಬರಲ್ವಾ, ನೀವು ಬರ್ತೀರ ಅಂತ ಗೊತ್ತು. ಅಂದರೆ 5ರಿಂದ ನೀವೇನಾದರೂ 2-3 ಜನ ಇದ್ರಿ ಅಂದ್ಕೊಳ್ಳಿ, ಯಾರಾದರೂ ಬಂದ್ರಿ ಅಂದ್ಕೊಳ್ಳಿ, 10ರಿಂದ 15 ಜನ ಬರೋಕ್ಕಂತೂ ನೋಡಿ. ಇಲ್ಲಿ ಎಲ್ಲ ಫ್ಯಾಮ್ಲಿ ಸಮೇತ ಬಂದಿದ್ದಾರೆ. ಅದೇ ರೀತಿ ಹಿಂಗೆ ಹೋಗೋಣ ಬನ್ನಿ. ನೋಡಿರಿ, ಫ್ಯಾಮ್ಲಿ ಸಮೇತ ಬಂದಿದ್ದಾರೆ. ಫ್ಯಾಮ್ಲಿ ಆಗಿರ್ಬೋದು, ಅದೇ ರೀತಿ ಈಗ ಕೊಲೀಗ್ಸ್ ಆಗಿರ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೆ ಕೊಲೀಗ್ಸು ಕಂಪ್ನಿಗಳೆಲ್ಲ ಇದ್ದೇ ಇರ್ತವೆ. ಇವಾಗ ನೆಕ್ಸ್ಟ್ ನಾನ್ ವೆಜ್ ಕಡೆಗೆ ಹೋಗೋಣ. ನಾನ್ ವೆಜ್ ಏನೇನಿದೆ ಐಟಮ್ ಇದೆ ಅಂತ ಹೇಳ್ಬಿಟ್ಟು ಫಿಶ್ ರವಾ ಇದೆ. ಅದೇ ರೀತಿ ನೋಡ್ಬೋದು ಇಲ್ಲಿ ಚಿಕನ್ ಕಬಾಬ್. ಓಕೆ, ನೆಕ್ಸ್ಟ್ ನೋಡಿದ್ರೆ ಚಿಕನ್ ಮಂಚೂರಿಯನ್ ಎಲ್ಲ ಆಗ್ತಾ ಇದ್ದಂಗೆ ತಂದು ಬಡಿಸ್ತಾ ಇರ್ತಾರೆ. ಆಗಿದೆ, ಬಟ್ ಬಡಿಸ್ತಾರೆ. ಅದೇ ರೀತಿ ತಂದೂರಿ, ಅದೇ ರೀತಿ ನಾನ್ ಸಿಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮಗೆ ಸೂಪ್ ಎಲ್ಲ ಇದೆ. ಚಿಕನ್ ಸೂಪ್ ಆಗಿರ್ಬೋದು. ಅದೇ ರೀತಿ ನಿಮಗೆ ನೋಡಿ ಅಂಡಕ ಪಂಡ ಅಂತ ಹೇಳ್ಬಿಟ್ಟು ಇದೊಂದು ಐಟಮ್ನ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದ್ರಾಗೆ ಚಿಕನ್ ಪೆಪ್ಪರ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಲ್ಲ ಚಿಕನ್ ಐಟಮ್ಗಳು ನೋಡಿ. ಇಷ್ಟೆಲ್ಲ ತಿಂದರೆ ಆಯಿತು. ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಗುಂಟೂರು ಚಿಕನ್ ನೋಡಿ. ಅದೇ ರೀತಿ ಆಂಧ್ರ ಸ್ಟೈಲ್ ಚಿಕನು, ಇದು ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಚಿಕನು ನೋಡ್ಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಬಂದರೆ ಫಿಶ್ ಕರಿ. ಫಿಶ್ ನೋಡಿ, ಫಿಶ್ ಕರಿ. ನೆಕ್ಸ್ಟ್ ಬಂದರೆ ಚಿಕನ್ ಕರಿ. ಚಿಕನ್ ಐಟಮ್ಗಳಲ್ಲಿ ಕರಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ನಮಗೆ ಬಿರಿಯಾನಿ ಇರುತ್ತೆ. ಈಗ ನಿಮಗೆ ದಮ್ ಬಿರಿಯಾನಿ ಬೇಕಂದರೆ ಇಲ್ಲಿ ದಮ್ ಬಿರಿಯಾನಿ ಇರುತ್ತೆ. ಓಕೆ, ನಾಟಿ ಸ್ಟೈಲ್ ಬಿರಿಯಾನಿ. ಅದಕ್ಕೆ ನಿಮಗೆ ಹೈದ್ರಾಬಾದಿ ಬಿರಿಯಾನಿ ಸಿಗುತ್ತೆ. ನೋಡ್ಬೋದು ಪೀಸಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ನಿಮಗೆ ಏನು ಅಂದರೆ 30ರಿಂದ 35 ಐಟಮ್ಗಳು ವೆಜ್ಜಲ್ಲಿ ಸಿಗುತ್ತೆ. ಇದರಲ್ಲಿ ಬಂದರೆ ನಿಮಗೆ 15ರಿಂದ 18 ಐಟಮ್ಗಳು ಸಿಗುತ್ತೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅದ್ರ ಜೊತೆಗೆ ಈಗ ಏನು ಅಂದರೆ ಅಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ನಿಮಗೆ ಪಾರ್ಟಿ ಹಾಲ್ ಬೇಕು ಅಂದರೆ ಪಾರ್ಟಿ ಹಾಲ್ ಕೂಡ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಸೌಂಡ್ ಎಲ್ಲ ಇದೆ. ಒಂದು ಜಾತ್ರೆಗೆ ಅಥವಾ ಒಂದು ಯಾವುದೋ ಒಂದು ಸೆಲೆಬ್ರೇಷನ್ ಮೂಡ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ನಡೀತಾ ಇದೆ. ಓಕೆ,
ಇಲ್ಲಿ ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು, ಅದೇ ರೀತಿ ನೀವು ಯಾವುದೇ ರೀತಿ ಫಂಕ್ಷನ್ಗಳಾಗಿರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಫಂಕ್ಷನ್ಗಳಿದ್ರೆ ಮಾಡ್ಕೋಬೋದು. ಆಲ್ರೆಡಿ ಈಗ ಒಂದು ಫಂಕ್ಷನ್ ನಡೀತಾ ಇದೆ, ಅದಕ್ಕೋಸ್ಕರ ಅದನ್ನ ತೋರ್ಸೋಕ್ಕಾಗಲ್ಲ, ಶೋ ಮಾಡೋಕ್ಕಾಗಲ್ಲ. ಓಕೆ, ಈ ರೀತಿ ಎಲ್ಲ ಮಾಡ್ಕೋಬೋದು. ಇವಾಗ ಟೇಸ್ಟ್ ವೈಸ್ ನೋಡೋಣ, ಒಂದೊಂದಾಗಿ ಎಲ್ಲನೂ ಟೇಸ್ಟ್ ನೋಡ್ಬಿಟ್ಟು ಎಲ್ಲನೂ ತಿಳಿಸ್ಕೊಡ್ತೀನಿ. ಒಂದು ರೀತಿ ಕ್ರೌಡ್ ಯಾವ ರೀತಿ ಇದೆ ಅಂತಂದರೆ, ಇದು ಸಂಡೇ ಅಲ್ಲ ಇವತ್ತು, ಇನ್ನೂ ಇದು ಫ್ರೈಡೇ. ಸ್ಯಾಟರ್ಡೇ ಸಂಡೇ ನೋಡಿದ್ರೆ ಇಲ್ಲಿ ನಿಲ್ಲಕ್ಕೆ ಜಾಗ ಇರಲ್ಲ, ಆಶ್ಚರ್ಯ ಇರ್ತಾರೆ. ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಇರುತ್ತೆ. ಸಾಯಂಕಾಲ ಬಂದರೆ ನಿಮಗೆ 7 ಗಂಟೆಯಿಂದ 11 ಗಂಟೆ 11:30ವರೆಗೂ ಕೂಡ ಇಲ್ಲಿ ನಿಮಗೆ ಸರ್ವ್ ಮಾಡ್ತಾ ಇರ್ತಾರೆ. ನೀವು ತಿಂತಾ ಇರಬೇಕು, ಅವ್ರು ತಂದು ಬಡಿಸ್ತಾ ಇರಬೇಕು, ನೀವು ತಿಂತಾ ಇರಬೇಕು, ತಂದು ಬಡಿಸ್ತಾ ಇರಬೇಕು. ಬನ್ನಿ ಇವಾಗ ನಾವು ಟೇಸ್ಟ್ ನೋಡಿ ಹೇಗಂತ ತಿಳಿಸ್ಕೊಡ್ತೀವಿ. ಓಕೆ, ಇವಾಗ ವೆಜ್ ಐಟಮ್ನ ಹಾಕೊಂಡ್ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ವೆಜ್ ಐಟಮ್ ಇದೆ. ರೋಟಿಯಿಂದ ಹಿಡಿದು ಇಷ್ಟೆಲ್ಲ ಐಟಮ್ ಹೇಳೋಕ್ಕಂತೂ ನನಗಂತೂ ಆಗಲ್ಲ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇವಾಗ ಒಂದೊಂದಾಗಿ ಪನ್ನೀರ್ ಜೊತೆಗೆ ಟೇಸ್ಟ್ ಮಾಡ್ತಾ ಹೋಗೋದಷ್ಟೇ. ಈಗ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅನ್ನಿಸುತ್ತೆ, ಯಾಕಂದರೆ ನೋಡಿದ್ರೇ ಹೊಟ್ಟೆ ತುಂಬಿಡುತ್ತೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಪನ್ನೀರ್ ಜೊತೆಗೆ ತಿಂತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿ ವಾಟರ್ ಮೆಲನು, ಜಾಮೂನು, ಪಾಯಸ. ನಮ್ಗೆ ತಟ್ಟೆಲಂತೂ ಹಾಕೊಳಕ್ಕಾಗಲ್ಲ. ಇದು ಇವಾಗ ವೆಜ್ ಐಟಮ್ ಅಷ್ಟೇ. ಈ ಕಡೆ ನಾನ್ ವೆಜ್ ಐಟಮ್ ಇದೆ, ನಾನ್ ವೆಜ್ ಆಮೇಲೆ ನೋಡೋಣ. ನೋಡಿಲಿ ಬೇಬಿ ಕಾರ್ನ್ ಮಂಚೂರಿ ಆಗಿರ್ಬೋದು, ಇಲ್ಲಿ ನೂಡಲ್ಸ್ ಇದೆ. ಹಾಂ ಪಾಪಡು. ಇನ್ನೂ ರೈಸ್ ಐಟಮ್ ಹಾಕ್ಕೊಂಡಿಲ್ಲ. ವೆಜ್ಜಲ್ಲಿ 35+ ಐಟಮ್ ಇದೆ ಅಂತೆ. ಇವನಂತೂ ನಿಜವಾಗ್ಲೂ ತಿನ್ನೋಕ್ಕಲ್ಲ. ನೀವು ವೆಜ್ ಅಷ್ಟೇ ಬಂದರೆ ನಿಮಗೆ ವೆಜ್ ಅಷ್ಟೇ ಸಿಗುತ್ತೆ. ನೀವೇನು ನಾನ್ ವೆಜ್ ಕೂಪನ್ ತೊಗೊಂಡಿರ್ತಾರೆ, ನಾನ್ ವೆಜ್ ತಿನ್ಬೋದು, ವೆಜ್ ತಿನ್ಬೋದು. 45+ ಐಟಮ್ ಇದೆ. ಜಾಸ್ತಿ ಹೇಳೋದಿಲ್ಲ, ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಬನ್ನಿ ಒಂದ್ಸಲ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡಿಬಿಡಿ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಗಿರೀಶ ಅಂತ. ನಿಮ್ಮ ಹೋಟೆಲ್ ಹೆಸರು ಏನಂತ ಹೇಳಿ ಸರ್? ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ. ಈಟ್ ಅನ್ಲಿಮಿಟೆಡ್ ಎಷ್ಟಾರು ತಿನ್ಬೋದು? ಹೌದು ಸರ್, ನಮ್ಮಲ್ಲಿ ವೆಜ್ ಬಫೆಟ್, ನಾನ್ ವೆಜ್ ಬಫೆಟ್ ಇದೆ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಬರುತ್ತೆ, ನೀಲಾದ್ರಿ ನಗರದಲ್ಲಿ. ಸೊ ನೀವು ಇಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣ, ಅಂದರೆ ನೀಲಾದ್ರಿ ರೋಡಲ್ಲಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಟೈಟನ್ ಐ ಮತ್ತು IDFC ಬ್ಯಾಂಕ್ ಕಾಣುತ್ತೆ ನಿಮಗೆ. ಅದೇ ಬಿಲ್ಡಿಂಗಲ್ಲಿ 5ನೇ ಫ್ಲೋರಲ್ಲಿ ಇದೆ ನಮ್ಮದು ರೆಸ್ಟೋರೆಂಟು. ಅಂದರೆ ನೀಲಾದ್ರಿ ಬಸ್ ಸ್ಟಾಪ್ ಆಪೋಸಿಟೇ ಇರುವಂಥದ್ದು ನಿಮ್ಮದು ಹೋಟೆಲ್ ಇದು? ಹೌದು ಸರ್. ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿ ನಡೀತಾ ಇದೆ ಸರ್? ಆಲ್ರೆಡಿ ಸುಮಾರು 3 ವರ್ಷ ಆಗ್ತಾ ಬಂತು ಸರ್. ಏನಾದರೂ ಆಫರ್ ಇದೆ ಸರ್? ಇಷ್ಟು ಜನ ಬರ್ತಿದಾರಲ್ಲ ಸರ್. ಅಂದರೆ ಇಲ್ಲಿ ನಮ್ಮದು ಈಗ ಬಫೆಟ್ ಹೋಟೆಲ್ ಹೆಂಗೆ ಅಂದರೆ, ಇಲ್ಲಿ ತುಂಬ ಬಫೆಟ್ ಹೋಟೆಲ್ಗಳಿದ್ದಾವೆ. ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ, ಅಂದರೆ ಯಾವ ಥರ ರೀಸನಬಲ್ ಪ್ರೈಸ್ ಇದೆ ಸರ್. ಈಗ ವೆಜ್ ಬಫೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 32ರಿಂದ 35 ಐಟಮ್ವರೆಗೂ ಇದೆ. ಪ್ರೈಸ್ ಬಂದ್ಬಿಟ್ಟು 333 ಪ್ಲಸ್ GST ಇರುತ್ತೆ, ಅಂದರೆ 350 ರುಪೀಸ್ ಆಗುತ್ತೆ. ಅದೇ ಥರ ನಾನ್ ವೆಜ್ ಬಂದ್ಬಿಟ್ಟು ಒಂದು 13 to 14 ಡಿಶಸ್ ಬರುತ್ತೆ. ಅದು ಬಂದ್ಬಿಟ್ಟು 499 ಪ್ಲಸ್ GST ಹೇಳಿದ್ರೆ 524 ಆಗುತ್ತೆ. ಸೊ ನಾನ್ ವೆಜ್ ಪೀಪಲ್ ಅವ್ರಿಗೆ ವೆಜ್ ಆಪ್ಷನ್ ಇರುತ್ತೆ. ಈಗ ನಾನ್ ವೆಜ್ ತೊಗೊಂಡ್ರೆ ವೆಜ್ ಟೇಸ್ಟ್ ನೋಡ್ಬೋದು, ಆ ಥರ ಎಲ್ಲ ಇರುತ್ತೆ. ಆ ಥರ ಅಂದರೆ ಆಲ್ಮೋಸ್ಟ್ ಒಂದು 40-45 ಐಟಮ್ ನಾನ್ ವೆಜ್ ಪೀಪಲ್ಗೆ ಆಪ್ಷನ್ ಇರುತ್ತೆ ಸರ್. ಈಗ ವೆಜ್ ತಗೊಂಡ್ರೆ ಬರೀ ವೆಜ್ಜೇ ಮಾಡಬೇಕು, ನಾನ್ ವೆಜ್ ತಗೊಂಡ್ರೆ ನಾನ್ ವೆಜ್ ವೆಜ್ ಎರಡು ಸೇರಿ 40-45 ಐಟಮ್ ಎಕ್ಸ್ಪ್ರೆಸ್ ಮಾಡಿ. ಹೌದು. ಎರಡು ತಿನ್ಬೋದು, ಏನು ಇದು ಮಾಡ್ಬೋದು ಸರ್? ಹೌದು ಸರ್. ಆಮೇಲೆ ಇದೇನು ಇನ್ನೊಂದು ಆಫರ್ ಕೇಳಿದ್ವಿ, ಈ ಬೇಸಿಗೆ ರಜಕ್ಕೆ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಏನು ಆಫರ್ ಅಂತ ಕೇಳಿದ್ವಿ. ಹೌದು ಸರ್. ಈಗ ಏನಂದ್ರೆ, ಈಗ 90% ಮೇಲ್ ಬಂದವ್ರಿಗೆ SLC ಆಗ್ಬೋದು, PUC ಆಗ್ಬೋದು, ಸೊ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ. ಅವ್ರಿಗೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಸೊ ಅವ್ರಿಗೆ ಫ್ರೀ ಇರುತ್ತೆ ಅವ್ರಿಗೆ ಬಫೆಟ್. ಅವ್ರು ಬಂದ್ರೆ ಊಟ ಫ್ರೀನಾ? ಖಂಡಿತ ಸರ್, ಊಟ ಫ್ರೀ ಇರುತ್ತೆ ಅವ್ರಿಗೆ. ಅವ್ರು ಬಂದ್ರೆ ಫ್ರೀನಾ ಅಥವಾ ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ ಫ್ರೀ? ಅಂದ್ರೆ ಅವ್ರೊಬ್ರಿಗೆ ಫ್ರೀ ಇರುತ್ತೆ, ಅವ್ರ ಫ್ಯಾಮಿಲಿಯವ್ರಿಗೆ ಚಾರ್ಜ್ ಇರುತ್ತೆ. ಸೊ ಯಾರು 90% ಮೇಲೆ ಇರ್ತಾರ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಅವ್ರಿಗೆ ಫ್ರೀ ಕೊಡ್ತಾ ಇದ್ವಿ. ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ ಹೌದು, ಇದಿದೆ ಈ ತರ. ಹೌದು ಸರ್. ಸರ್ ತುಂಬಾ ಇಲ್ಲಿ ಫ್ಯಾಕ್ಟ್ರಿ ಇದು ಯಾವ್ದು ಕಂಪ್ನಿಗಳು ಕೆಲಸ ಮಾಡುವಂತವರೆಲ್ಲ ಯಾವ ತರದ ಇದಕ್ಕೆ ಬರ್ತಿದ್ದಾರೆ ಸರ್? ಸರ್ ಇಲ್ಲಿ ಏನಂದ್ರೆ, ನಮ್ದು ಬಫೆಟ್ ಇರೋದ್ರಿಂದ ಕಂಪನಿ ಟೀಮ್ ಔಟ್ಗಳು ಬರ್ತವೆ. ಅದ್ರ ಜೊತೆಗೆ ಯಾವ್ದಾರ ಬರ್ಡೇ ಪಾರ್ಟಿ ಫಂಕ್ಷನ್ಗಳು ಆಗ್ತಾ ಇರ್ತವೆ. ನೀವು ನೋಡಿದ್ರಿ ಪಾರ್ಟಿಯಲ್ಲಿ ಇದೆ. ಸೊ ಬರ್ಡೇ ಪಾರ್ಟಿ ಆಗ್ಬೋದು, ಆನಿವರ್ಸರಿ ಆಗ್ಬೋದು, ಕೆಲವೊಂದು ಟೀಮ್ ಔಟ್ಗಳೆಲ್ಲ ಬರ್ತಿರ್ತಾರೆ, ಗೆಟ್ ಟುಗೆದರ್ ಎಲ್ಲ ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಫ್ರೆಂಡ್ಸು, ಫ್ಯಾಮಿಲೀಸು ಎಲ್ಲ ಬರ್ತಾ ಇರ್ತಾರೆ ಸರ್ ರೆಗ್ಯುಲರ್ ಆಗಿ. ಟೈಮಿಂಗ್ಸ್ ಏನಿದೆ ಸರ್? ಸರ್ ಲಂಚ್ ಡಿನ್ನರ್ 2 ಇರೋದು ನಮ್ಮ ಹತ್ರ ಇಲ್ಲಿ. ಲಂಚ್ ಬಂದ್ಬಿಟ್ಟು 12 to 4 ಇರುತ್ತೆ. ಡಿನ್ನರ್ ಬಂದ್ಬಿಟ್ಟು 7 to 11 ಇರುತ್ತೆ. ಡೈಲಿ ಇರುತ್ತೆ ಸರ್. ಮಂಡೇ ಟು ಸಂಡೇ ಇರುತ್ತೆ ಸರ್.